ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನದಲ್ಲಿ ಇದು ಟ್ರಿಪ್ಪಿನ ಡೇಟು. ಇವಾಗ 2 ರೂಮ್ ತಗೊಂಡಿದ್ವಿ. ಅದರಲ್ಲಿ ಇಲ್ಲೊಂದು ಬೆಡ್ ಇದೆ. ಈ ಬೆಡ್ಡಲ್ಲಿ ನಾನು ಮತ್ತು ನಮ್ಮ ಅಜ್ಜಿ ಮಲ್ಕೊಂಡಿದ್ವಿ. ಅಲ್ಲಿ ಕಾರ್ತಿಕ್ ಅವರು ಮನಿಕೊಂಡವ್ರೆ. ಅವ್ರು ಮನಿಕೊಂಡ್ವಿ. ಇವಾಗ ಬೇರೆ ಹೋಗ್ತೀನಿ. ತಗೊಂಡಿದ್ದೆಲ್ಲ ಇವಾಗ ಮಂತ್ರಾಲಯಕ್ಕೆ ಬಂದಿದ್ವಲ್ಲ, ಅದಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿದು ದರ್ಶನ ಮಾಡೋಕ್ಕೆ ಹೋಗೋಣ ಬನ್ನಿ. ಸೊ ಇವಾಗ ದರ್ಶನ ಆಗ್ತಿದ್ದಂಗೆ ತುಂಗಭದ್ರಾ ನದಿನ ನೋಡ್ಕೊಂಡು ಬರೋಕ್ಕೆ ಹೋಗೋಣ. ನಂದು ಕರ್ತದು ಸ್ನಾನ ಆಯಿತು. ತಲೆ ಬಚ್ಕೊಂಡು ರೆಡಿ ಆಗಬೇಕು. ಹೇಳು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹೇಳು ಕರ್ತವ ನೀನು. ಗುಡ್ ಮಾರ್ನಿಂಗ್. ಕರ್ತರಪ್ಪ ಸ್ನಾನಕ್ಕೆ ಹೋಗೈತೆ. ಅವರೊಬ್ಬರು ರೆಡಿ ಆದರೆ ಎಲ್ಲ ರೆಡಿ ಆಗಿ ಹೊರಡೋದು ಇವಾಗ. ಅದನ್ನಪ್ಪ ಕಾರ್ತಿರಪ್ಪ ನಮ್ಮ ಯಜಮಾನ್ರು ಸ್ನಾನಕ್ಕೆ ಹೋಗಿದ್ರೆ ಅಲಂಕಾರ. ಹೇಳು ಹಾಯ್ ಫ್ರೆಂಡ್ಸ್. ಮಾಡಿ ಫ್ರೆಂಡ್ಸ್, ಇವಾಗ ನಾವೆಲ್ಲ ರೆಡಿಯಾಗಿ ದೇವಸ್ಥಾನ ಕಡೆಗೆ ಹೊರಟ್ವಿ. ನೋಡಬೇಕು, ಜಾಸ್ತಿ ಜನ ಇಲ್ಲ ಅಂದರೆ ತಿರ್ಗಾ ಒಂದ್ಸಲ ದರ್ಶನ ಮಾಡ್ತೀವಿ. ಗುಂಡು ಹಾಕಿಕೊಂಡಿಲ್ಲ ನಾಮ. ಒಬ್ಬೊಬ್ರಿಗೆ 10 ರೂಪಾಯಿ ಅಂತ ಹುಡ್ಗ ಬೇಡ ಅಂದ್ರು ಹಾಕ್ಬಿಟ್ಟ. ನಾವು ಅಲ್ಲೇ ನೈಟ್ ಒಂದ್ಸಲ ದರ್ಶನ ಮಾಡಿದ್ವಿ. ರಾತ್ರಿನೇ ದರ್ಶನ ಚೆನ್ನಾಗಾಗಿತ್ತು. ಇವಾಗ ಒಂದ್ಸಲ ನೋಡೋಣ ಜನ ಇದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಿ ದರ್ಶನ ಮಾಡೋಣ ಅಂತ ಹೋಗ್ತಾ ಇದೀವಿ ಇವಾಗ. ಹಾಯ್ ಕಾರ್ತಿಕಾ, ಎಲ್ಲಿಗೆ ಹೊರಟಿದ್ದೀರಾ? ಕಾರ್ತಿ, ಎಲ್ಲಿಗೆ ಹೋಗ್ತಿದ್ಯಾ? ನೈಟ್ ಬಂದಾಗ ಇಲ್ಲಿ ಸಖತ್ ಜನ ಇದ್ದರು. ಕಾರುಗಳೆಲ್ಲ ಫುಲ್ಲು ಟ್ರಾಫಿಕ್ ಆಗ್ಬಿಟ್ಟಿತ್ತು. ಇಲ್ಲಿ ಮುಂದೆ ಹೋಗೋಕ್ಕೆ ಜಾಗನೇ ಇರಲಿಲ್ಲ. ನೋಡಿ, ಇದು ಮುಂದಗಡೆ ಎಂಟ್ರೆನ್ಸು. ರಾತ್ರಿ ಇದೆಲ್ಲ ಸರಿಯಾಗಿ ತೋರಿಸಿರ್ಲಿಲ್ಲ. ನೋಡ್ತೀವಿ ಒಳಗೆ ಹೋಗಿ. ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ, ಆಗಿರಲಿಲ್ಲ. ಅಲ್ಲೇ ಒಂದು ನಾಮಕರಣ ಇದ್ದಿದ್ದರಿಂದ ಮೊಣಕಾಲು ಮೂರಲ್ಲಿ, ಹಂಗಾಗಿ ಅಲ್ಲಿಗೆ ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಸಡನ್ನಾಗಿ ಹೊರಟಿದ್ದು. ಹುಡುಗರಿಗೂ ದೀಪಾವಳಿ ರಜೆ ಎಲ್ಲ ಬಂತಲ್ಲ, ಹಂಗಾಗಿ ಹೊರಟ್ವಿ. ರೆಡಿ ಗಾಯ್ಸ್. ಕ್ಯಾಮ್ರಾಮನ್ ಲಾಗರ್ ಪವಿತ್ರ. ಹಾಯ್ ಲಾಗರ್ ಪವಿತ್ರ. ಏನಿಲ್ಲಿ ನಾವು ನಿಮ್ಮ ವಿಡಿಯೋ ಮಾಡ್ತೀನಿ. ಲಾಗರ್ ಮೋಹಿತ್ ಅವ್ರು ಇಲ್ಲೇ ಇದ್ದಾರೆ. ರೈಡರ್ ಮೋಹಿತ್ ನೋಡ್ರಿ ಎಷ್ಟು ಜನ ಮೀಡಿಯಾ. ಇಲ್ಲಿ ದೇವಸ್ಥಾನದ ಹತ್ರ ಹೂವು ಮಾರ್ತಾಯಿದ್ರು. ಹೂವು ಕೊಡಿಸ್ತೀನಿ ಅಂತ ಬಂದರು. ಒಂದು ಮೊಳ ಬಂದ್ಬಿಟ್ಟು ಹೂವು 50 ರೂಪಾಯಿ. ಅದು ನೋಡೋಕ್ಕೇನಂತ ಚೆನ್ನಾಗಿರಲಿಲ್ಲ, ಸುಮಾರಾಗಿತ್ತು. ಆದರೂ ತಾಂಡ್ವಿ. ದೇವಸ್ಥಾನಕ್ಕೆ ಹೋಗ್ತಾಯಿದೆ ಎಲ್ಲ ಮುಡ್ಕ ಅಂತ ನಮ್ಮ ಅಮ್ಮ ಅಂದರು. ನಮ್ಮ ಅತ್ತೆ ಕೊಡಿಸ್ತು ಹೂವನ. ತಾಂಡು ಅಯ್ಯಮ್ಮ ಚೇಂಜ್ ಇರಲಿಲ್ಲ ಅಂತಿತ್ತು. 50 ರೂಪಾಯಿ ಕೊಡ್ರಿ ಅಂತ 500 ರೂಪಾಯಿ ಕೊಟ್ಟರೆ. ಇವಾಗ ಇಲ್ಲಿ ಹೂವು ತಗೊಂಡು ನಾವು ಇಲ್ಲಿಂದ ಹೊರಟ್ವಿ. ನೋಡಬೇಕು, ದೇವಸ್ಥಾನದ ಹತ್ರ ಜನ ಜಾಸ್ತಿ ಇದ್ದರೆ ದರ್ಶನ ಮಾಡೋದ ಬೇಡ ಅಂದ್ಕೊಂಡಿದ್ದೀವಿ. ನೋಡೋಕ್ಕೆ ಜನ ಇದ್ದಾರೆ ಜಾಸ್ತಿನೇ. ನೈಟ್ ಮಾಡಿದ್ದು ದರ್ಶನ ಒಳ್ಳೆಯದೇ ಆಯಿತು. ಹಿಂಗೆ ಫ್ರೀ ಇತ್ತು, ಅಷ್ಟೊಂದು ಕ್ಯೂ ಇರಲಿಲ್ಲ. ಆರಾಮಾಗಿ ಹೋದ್ವಿ, ಬೇಗ ದರ್ಶನವೂ ಆಯಿತು.
ಚಿಕ್ಕ ಮಕ್ಳನ್ನೆಲ್ಲ ಕರ್ಕೊಂಬಂದರೆ ಸ್ವಲ್ಪ ನಿಂತ್ಕೊಳ್ಳೋದೆಲ್ಲ ಕಷ್ಟನೇ, ಯಾಕೆಂದರೆ ಅವ್ರು ಸುಮ್ಮನೆ ನಿಂತ್ಕೊಳ್ಳಲ್ಲ. ಹಂಗಾಗಿ ನೋಡ್ತೀವಿ ಹೆಂಗಾಗುತ್ತೋ ಹಂಗೆ ಮಾಡೋದು. ಇನ್ನೂ ತಿಂಡಿ ತಿಂದಿಲ್ಲ, ಸ್ನಾನ ಬೇರೆ ಮಾಡೋದಕ್ಕೆ ಎಲ್ಲರಿಗೂ ಹೊಟ್ಟೆ ಹಸಿತೈತೆ. ನೋಡ್ತಾ ಇರ್ಬೋದು, ಜನ ಜಾಸ್ತಿನೇ ಇದ್ದಾರೆ. ಇನ್ನು ಅಲ್ಲಿಗೆ ಹೋದರೆ ಕ್ಯೂ ಅಲ್ಲಿ ನಿಂತಿರಬೇಕು ಜನ ಅನಿಸುತ್ತೆ, ನೋಡಬೇಕು. ಶ್ರೀ ರಾಘವೇಂದ್ರ ಸ್ವಾಮಿದು ಇದಿದೆ. ಸೊ ಗೈಸ್ ಇಲ್ಲಿ ಫೋಟೋ ತೆಗಿತಿದ್ದಾರೆ ಅಂತ. ಏನ್ ಮೇಡಮ್, ನಿನ್ನೆ ಬಂದಿದ್ರು ಟ್ರೈನ್ ಬಂದಂಗೆ ಒಬ್ರಿಂದ ಒಬ್ರು ಇಲ್ಲಿ ಸಾಫ್ಟ್ ಗಗನ್ ನಾಮ ಎಲ್ಲ ಅಳಿಸ್ಕೊಂಡು 10 ರೂಪಾಯಿ ನಾಮ ಕೊಡೋದು. ವಿಡಿಯೋ ಮಾಡ್ತಿದ್ದೀನಿ ಸುಮ್ಮನಿಲ್ಲ. Once more. ಇವತ್ತು ಹೋದಂಗೆ ಇಲ್ಲಿಂದ ಅಂಜನಾದ್ರಿ ಬೆಟ್ಟ ಹತ್ತಾರೆ 5 ಕಿಲೋಮೀಟರ್ ನಡೆಯೋಕ್ಕಾಗಲ್ವಾ? ನಾವಿವಾಗ ಇಲ್ಲಿ ದರ್ಶನಕ್ಕೆ ಅಂತ ಹೇಳಿ ಬಂದ್ವಿ. ಆದರೆ ಈ ಜನ ನೋಡ್ಬಿಟ್ಟು ನಮ್ಮ ಮನೆಯವರು ಬೇಡ ಬರ್ರಿ, ಜಾಸ್ತಿ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ತುಂಗಭದ್ರಾ ನದಿ ಕಡೆ ಹೋಗ್ತಾ ಇದ್ದೀವಿ. ನದಿ ನೋಡೋಣ ಅಂತೇಳಿ ರಾತ್ರಿ ಎಲ್ಲ ಬಂದಿದ್ದು ನೋಡಲಿಲ್ಲ ನದಿ, ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರೇ ಹೇಳಿದ್ದು ಬೆಳಗ್ಗೆನೂ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು, ಹಂಗಾಗಿ ಬಂದ್ವಿ ಅಷ್ಟೇ ಇಲ್ಲಿಗೆ. ನೋಡಿ ಇವಾಗ ನದಿ ಹತ್ರ ಬಂದಿದ್ದೀವಿ. ನೋಡಿ ಇಲ್ಲಿ ನಮ್ಮ ಗಗನ ಅದೇನೋ ಆಟ ಆಡೋ ಸಾಮಾನು ಬೇಕಿತ್ತು, ಅವನಿಗೆ ಹುಡುಕ್ತಾ ಇದ್ದ. ರಾತ್ರಿ ಇತ್ತು, ಅದೇನೋ ಲೈಟ್ ಬರೋದು ಹಿಂಗೆ ಎಸ್ತ್ರೆ, ಅದು ನೈಟಲ್ಲಿ ಮಾತ್ರ ಅಂತ ಸಿಗೋದು. ಇಲ್ಲಿ ಯಾವ ಅಂಗಡಿಯಲ್ಲೂ ಸಿಕ್ಕಿಲ್ಲ. ಹಂಗಾಗಿ ಗಗನಿಗೆ ಸ್ವಲ್ಪ ಬೇಜಾರು. ನೆಕ್ಸ್ಟ್ ಎಲ್ಲಾರ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಇಲ್ಲಿ ಮೆಹಂದಿ ಹಾಕಿಸ್ಕೊಂಡ್ವಿ. ನಾವು ಅವಾಗ ಜಾತ್ರೆಗಳಿಗೆಲ್ಲ ಹಾಕಿಸ್ಕೊಳವು ಹಿಂಗೆ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ತಿಂಡಿಗೆ ಹೋಗ್ಬೇಕು ನೆಕ್ಸ್ಟು, ನೋಡೋಣ ಯಾವ ಹೋಟ್ಲಲ್ಲಿ ತಿನ್ನೋದು ಅಂತ. ಇವಾಗ ಮಂತ್ರಾಲಯ ಇಷ್ಟು ಇಲ್ಲೆಲ್ಲ ದೇವಸ್ಥಾನ ನೋಡಿದ್ದು ಮುಗೀತು. ನೆಕ್ಸ್ಟ್ ತಿಂಡಿ ತಿನ್ಕೊಂಬಿಟ್ಟು ಬೇರೆ ಯಾವ್ಯಾವ ಪ್ಲೇಸಸ್ ಇದ್ದಾವಂತೆ ನೋಡಬೇಕು. ಅಭಯ ಆಂಜನೇಯ ದೇವಸ್ಥಾನ, ಪಂಚಮುಖಿ, ಇನ್ನೊಂದು ಯಾವುದಪ್ಪ ಇದು ಬಿಚ್ಚ. ಸೊ ಗೈಸ್ ಇವಾಗ ಬಂದಿದ್ದೀವಿ. ಎಲ್ಲಂದ್ರೆ ಗೋಕುಲ್ ವಿಹಾರ್ ಹೋಟೆಲ್ ಮಂತ್ರಾಲಯಂ. ಇವಾಗ ನಮ್ಮವ್ರು ಕಟ್ಕೊಂಡಿದ್ದಾರೆ. ದೋಸೆ, ಇಡ್ಲಿ, ಸಾಂಬಾರು, ಚಟ್ನಿ ಮಾಡೋಣ ಅಂತ ಇದ್ದೀವಿ. ಇವಾಗ ರೈಸ್ ಇದೆ, ಆದರೆ ನಾವು ರೈಸನ್ನು ತಗೊಂಡಿಲ್ಲ. ಮಸಾಲ ದೋಸೆ, ಅಮ್ಮ ಡಿಪ್ ಇಡ್ಲಿ ಸಾಂಬಾರು ಡಿಪ್ಪು, ಸಪ್ರೇಟ್ ಇಡ್ಲಿ ಸಾಂಬಾರು ಫೋರನ್ ತಗೊಂಡವ್ರೆ. ಸೊ ಗಾಯ್ಸ್ ಇವಾಗ ತಿಂಡಿ ಕೊಟ್ಟಿದ್ದಂಗೆ ನೋಡ್ರಿ ಗಾಯ್ಸ್. ಇವನ್ ಮಾತ್ರ ಒಂದು ಕಡೆ ನಿಲ್ಲಲ್ಲ. ನಾವಿವಾಗ ಅಲ್ಲಿ ದೇವಸ್ಥಾನದಲ್ಲಿ ದರ್ಶನಕ್ಕೆ ಹೋಗಲಿಲ್ಲ, ಜನ ಜಾಸ್ತಿ ಇದ್ರು ಅಂತ ವಾಪಸ್ ಬಂದ್ವಲ್ಲ. ಇವಾಗ ಬಂದು ರೂಮಲ್ಲಿ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀವಿ. ರೂಮ್ ಚೆಕ್ಔಟ್ ಮಾಡಬೇಕು ಇವಾಗ. ತಿಂಡಿ ತಿನ್ಕೊಂಡು ಬಂದ್ವಿ. ಮಂತ್ರಾಲಯ ಇಲ್ಲಿ ನೋಡಿದ್ದಾಯ್ತು. ಇನ್ನು ಸುತ್ತಮುತ್ತ ಇರೋ ಪ್ಲೇಸ್ಗಳು ನೋಡೋಕ್ಕೆ ಹೋಗಬೇಕು. ಯಾವುದೋ 5 ಐತೆ ಅಂತ ಹೇಳಿರು, ನೋಡಬೇಕು. ಹೋಗಿ ಇವಾಗ ಯಾವ್ಯಾವ ನೋಡ್ಕೊಂಡು ನೆಕ್ಸ್ಟು ಹಂಪಿ ಕಡೆಗೆ ಹೋಗ್ತೀವಿ. ಇವಾಗ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿರೋದು. ಇದು ಇಲ್ಲೇ ಸ್ವಲ್ಪ ಹತ್ರದಾಗೆ ಇರೋದು. ಎಷ್ಟು ಸ್ವಲ್ಪ ದೂರ ಅಷ್ಟೇ, ಆಯ್ತಾ, 1 ಕಿಲೋಮೀಟ್ರ್ ಆಯ್ತಾ.
ಮಠದಿಂದ ಏನು ಇದು ಅಭಯ ಆಂಜನೇಯ ದೇವಸ್ಥಾನ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಅಲ್ವಾ? ಇಲ್ಲೇ ಅಲ್ವಾ, ಹತ್ರನೇ. ಚೂರು ಅಷ್ಟೇ ಬಂದಿರೋದು. ನೋಡ್ತಾ ಇರ್ಬೋದು, ನಾವಿವಾಗ ಬಂದಿದ್ದೀವಿ. ಇದೇ ಅಭಯ ಆಂಜನೇಯ ದೇವಸ್ಥಾನ. ಇದೇನು ಮಂತ್ರಾಲಯ ಮಠದಿಂದ ಒಂದು ಅರ್ಧ ಕಿಲೋಮೀಟ್ರ್ ಐತೆ ಅಷ್ಟೇ, ಜಾಸ್ತಿ ಏನು ದೂರ ಇಲ್ಲ. ಅದೇ ಕೈ ಮುಗಿತಲೇ ಇದೆ ನಾನು. ಇವಾಗ ನಾವು ಅಭಯ ಆಂಜನೇಯ ದೇವಸ್ಥಾನ ನೋಡ್ಕೊಂಡು ನೆಕ್ಸ್ಟ್ ಹೋಗ್ತಾ ಇರೋದು ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರ ಮನೆ, ಅಲ್ಲಿ ತಪಸ್ ಮಾಡಿದ್ರಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದನ್ನು ನೋಡ್ಕೊಂಡು ಹೋಗಬೇಕು. ಇದು ತುಂಗಾಭದ್ರಾ ನದಿ ಬ್ರಿಡ್ಜು. ಮಂತ್ರಾಲಯಕ್ಕೆ ಬಂದಿದ್ದು ನಮಗೂ ಖುಷಿ ಆಯಿತು. ನಾವು ಅಂದ್ಕೊಂಡಂಗೆ ಹೋಗೋಕ್ಕಾಗಲ್ವಂತೆ. ಏನೋ ನಮಗೂ ನಮ್ಮ ಗುಂಡ ಪ್ರಸಾದ ತಂದು ಕೊಟ್ಟಿದ್ದ ಒಂದು ವಾರ ಮುಂಚೆ, ಏನೋ ಅದರಿಂದ ಬಂದ್ವಿ ನಾವು. ರಾಯರ ಪ್ರಸಾದ ಸಿಕ್ಕಿ ಮಂತ್ರಾಲಯಕ್ಕೆ ಬರೋಂಗಾಯಿತು. ಈಗ ಬಂದಿದ್ದೀವಿ. ಇದು ಬಂದ್ಬಿಟ್ಟು ಅಪ್ಪಣ್ಣಾಚಾರ್ಯರ ಮನೆ ಅಂತೇಳಿ, ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ತಗೊಂತಿದ್ದಂಥ ಜಾಗ ಇದು. ಇಲ್ಲಿ ನೋಡಿ, ಹಂಗೆ ಸಗಣಿಲೆ ಎಲ್ಲ ಸಾರಿಸಿದ್ದಾರೆ. ಆ ಕಾಲದಾಗ ಹೆಂಗಿತ್ತೋ ಹಂಗೆ ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾವ್ದಿದು ಮನೆ? ಅಪ್ಪಣ್ಣಾಚಾರ್ಯರ ಮನೆಗೆ ಬಂದಿದ್ದೀವಿ. ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ತಪಸ್ ಮಾಡ್ತಿದ್ದಾರೆ. ಸ್ಟೋರಿ ಗೊತ್ತಿಲ್ಲ ಫಸ್ಟ್ ಟೈಮ್. ಗಗನ್, ವಾಟ್ ಹ್ಯಾಪನ್? ನೆಕ್ಸ್ಟ್ ನಾವೀಗ ಅಲ್ಲಿಂದ ಬಂದ್ವಿ ಬೃಂದಾವನಕ್ಕೆ. ಅದು ಏನು ಜಾಸ್ತಿ ದೂರ ಇಲ್ಲ, ಅಲ್ಲಿಂದ 1 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಎಲ್ಲ ನೋಡಿವಿ, ಚೆನ್ನಾಗಿ ಬಂದ ಬಂದ ವೆರಿ ಗುಡ್. ನೋಡಿ ಕೈ ಕೂಗೋತಾರೆ. ಎಲ್ಲಿಗೆ ಬಂದಿದ್ದೀವಿ? ಬೃಂದಾವನ. ರಾಘವೇಂದ್ರ ಸ್ವಾಮಿ ಮಾಡಿರೋದು. ಎಷ್ಟು ಲೀಟರ್ ಐತಮ್ಮ ನೀರು? ಕ್ಯಾ ಹರಿತಾ ಇದ್ದಿಲ್ಲ, ನಾನು ಚೆಕ್ ಮಾಡ್ಬೋದು. ಅದು ಅಳಿಯೋದು ತಂದಿಲ್ಲ. ಇದಾಗಿ ಇಕ್ಕಳ್ಳ ಫೋನ್ ಅದೇ ಇಟ್ಕೊಂಡು. ಹಾಂ ಸರಿ. ಯಾಕೆ ಹಂಗೆ ಉಳ್ಕೊಂತೀವಿ? ಗ್ರಿಡ್ ಲೈನ್ಸ್ ಏನೋ ಕೊಟ್ಟಿರೋದು. ಹಾಂ, ಗ್ರಿಡ್ ಲೈನ್ಸ್ ಏನೋ ಕೊಟ್ಟಿರೋದು. ಸುಮ್ಮನೆ ಟೈಮ್ ಪಾಸ್ ಮಾಡಕ್ಕೆ, ಫೋನ್ಗೆ ಎಕ್ಸ್ಟ್ರಾ ಪ್ರೊಸೆಸ್ ಇದು ಮಾಡೋಕ್ಕೆ. ಮೀನ್ಸ್ ಗಾರ್ಡನ್ ಅಲ್ಲ. ಅದೇ ಮ್ಯಾಗಿರ್ಬೇಕು. ಎಲ್ಲಿ ಎಲ್ಲ ಹಾಕೋರೆ? ಅಲ್ಲ ಹಾಕೋರಲ್ಲ, ಎಲ್ಲ ಹಾಕಿಲ್ಲ. ಅದು ಗುರುನರಸಿಂಹ ಸ್ವಾಮಿ ಅಂತ. ನೋಡಿ, ಇವಾಗ ನೋಡ್ತಿದ್ದೀರಲ್ಲ, ಇದೇ ಬೃಂದಾವನ. ಎಲ್ಲ ನೋಡೋಕ್ಕೆ ಚೆನ್ನಾಗಿದೆ ಇಲ್ಲಿ. ಇವಾಗ ಇಲ್ಲಿಗೆ ನಮ್ಮ ಅಮ್ಮರೆಲ್ಲ ಬಂದಿರಲಿಲ್ಲ. ಆಗ್ಲಾಗ್ಲ ಹತ್ತಕ್ಕೆ ಇಳಿಯೋಕ್ಕೆ ಆಗಲ್ಲ, ನಮಗೆ ಕಾಲು ನೋವ್ತವೆ ಅಂತ ಹೇಳ್ಬಿಟ್ಟು ಅವ್ರು ಕಾರಲ್ಲೇ ಕೂತಿದ್ರು. ಬಂದಿರ್ತಾರೆ, ಒಂದು 5 ನಿಮಿಷ ಬಂದು ಇಳಿದು ನೋಡ್ಬೇಕು ತಾನೇ. ಅಜ್ಜಿದಿರಲ್ಲ ಕಾರಾಗೆ ಕೂತ್ಕೊಂಡಿರ್ತಾರೆ. ಬೃಂದಾವನ ನೋಡೋಕ್ಕೆ ಬಂದೇ ಇರಲಿಲ್ಲ. ನೋಡಿ, ಇಲ್ಲೇ ಬೃಂದಾವನ, ಅದರ ಸುತ್ತ ಹಿಂಗೆ ಬಂದ್ವಿ ಒಂದು ರೌಂಡ್. ಈ ದೇವಸ್ಥಾನ ಬಂದ್ಬಿಟ್ಟು ಬಿಚ್ಚಾಲಮ್ಮ ದೇವಸ್ಥಾನ. ಚೆನ್ನಾಗಿದೆ ಅದು ಎಲ್ಲ ನೋಡೋಕ್ಕೆ. ಟ್ರೈನ್ ಬಂತ? ಹಾಂ, ಹ್ಞೂ.
ಗೈಸ್ ಇವಾಗ ಅಬ್ಬಯ್ಯ ಅಂಜನಯ್ಯಕ್ಕೆ ಬಂದಿದೀವಿ. ಅಮ್ಮ ಏನ್ ಹೇಳ್ತಾರೆ ಏನನ್ನು ಕಟ್ ಮಾಡಲ್ಲ ಗೈಸ್. ಅಬ್ಬಯ್ಯ ಅವಾಗಲೂ ಹೋಯ್ತು. ಪಂಚಮುಖಿ ಆಂಜನೇಯ ಇವಾಗ ಪಂಚಮುಖಿ ಆಂಜನೇಯ ಹೆಂಗಿದನ್ನು ಮೋಯ್ತನ್ನ ಕಟ್ ಮಾಡೇನೆ ವಾಸವರಂ ಕೊಟ್ಟು ಹಾಕೋದು. ಫುಲ್ ಕರ್ನಾಟಕನೇ ಇಲ್ಲೆಲ್ಲ ಕೆ 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 ಅದೊಂದು ಎಪಿ ದೇವಸ್ಥಾನ ಈ ಕಡೆ ಇಲ್ಲಿ ದೇವಸ್ಥಾನ. ನಾವಿವಾಗ ಬಂದಿದ್ದೀವಿ ಪಂಚಮುಖಿ ಆಂಜನೇಯ. ಬಿಸಿಲು ನೋಡಿ ಇದೆ. ಬಿಸಿಲು ಅಂದರೆ ಬಿಸಿಲಾಗೋಯ್ತು ಇಷ್ಟೊತ್ತಿಗೆ. ಎಷ್ಟು ಟೈಮ್ ಆಯಿತು ಗೊತ್ತಿಲ್ಲ. ಕಾರ್ತು ಎಲ್ಲಿಗೆ ಬಂದಿದ್ಯಾ? ಕಾರ್ತು ಕೋತಿ ಎಲ್ಲಿ? ಕೋತಿ ಎಲ್ಲಿ? ಎತ್ಕೊಂಡೈತಲ್ವಾ? ಕೋತಿ ಎತ್ಕೊಂಡೈತಲ್ಲ ಕಾರ್ತಿಕ. ನಿನ್ನ ಕೋತಿ ತಕೋಯ್ತಲ್ಲ ಕಾರ್ತಿಕ. ಅವನಿಗೂ ನಗು ಬಂದ್ಬಿಡ್ತು. ಇದೇ ನೋಡಿ ಪಂಚಮುಖಿ ಆಂಜನೇಯ ದೇವಸ್ಥಾನ. ತುಂಬಾ ರಶ್ ಇತ್ತಿಲ್ಲಿ, ನಿಂತ್ಕೊಳಕ್ಕಾಗ್ತಿರ್ಲಿಲ್ಲ. ಓಪನ್ ಇಲ್ಲ, ಬಿಸಿಲು ಬೇರೆ ಜಾಸ್ತಿ. ಈ ಲಾಗಲ್ಲಿ ಇಷ್ಟೇ. ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಅಂಜನಾದ್ರಿ ಬೆಟ್ಟಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಲಾಗಲ್ಲಿ.